ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಕೆಲವರು ತಮ್ಮ ಜೀವನವನ್ನು ತಮಗಾಗಿ ಬದುಕುತ್ತಾರೆ, ಇನ್ನು ಕೆಲವರು ಇತರರಿಗಾಗಿ ಬದುಕುತ್ತಾರೆ. ಆದರೆ ಈ ವ್ಯಕ್ತಿ ಮಾತಿಲ್ಲದ ನದಿಗಾಗಿ ಬದುಕಿದ್ದ. ಪ್ರತಿದಿನ ತನ್ನ ಹೊಟ್ಟೆಯ ಹಸಿವಿಗಿಂತ ನದಿಯ ಸ್ವಚ್ಛತೆಯನ್ನೇ ದೊಡ್ಡದಾಗಿ ಕಂಡ ಒಬ್ಬ ಸಾಮಾನ್ಯ ಮನುಷ್ಯ. ಅವರ ಹೆಸರು ಎನ್.ಎಸ್. ರಾಜಪ್ಪ ಅಂತ. ಒಂದು ಕೈಯಲ್ಲಿ ಸಣ್ಣ ದೋಣಿ, ಮತ್ತೊಂದು ಕೈಯಲ್ಲಿ ಕಸದ ಚೀಲ. ಹೀಗೆ ಪ್ರತಿದಿನ ನದಿಗೆ ಇಳಿಯುತ್ತಿದ್ರು. ಮೀನು ಹಿಡಿಯಲು ಅಲ್ಲ, ಜನರು ಎಸೆದ ಪ್ಲಾಸ್ಟಿಕ್ ಬಾಟಲಿ ಮತ್ತು ಕಸವನ್ನು ತೆಗೆಯಲು. ಯಾರು ಅವರಿಗೆ ಸಂಬಳ ಕೊಡಲಿಲ್ಲ, ಯಾರು ಪ್ರಶಸ್ತಿ ಸಿಗುತ್ತೆ ಎಂದು ಅವರಿಗೆ ಹೇಳಲಿಲ್ಲ. ಆದರೂ ಅವರು ತನ್ನ ಕೆಲಸವನ್ನ ಶ್ರದ್ಧೆ ಹಾಗೂ ನಿಸ್ವಾರ್ಥದಿಂದ ಮನಸ್ಸಿನಿಂದ ಮಾಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು, ನಾನು ಈ ಕಸವನ್ನು ತೆಗೆಯದಿದ್ರೆ ಈ ನದಿ ಒಂದು ದಿನ ನಿಧಾನವಾಗಿ ಸಾಯುತ್ತೆ ಅಂತ. ಸ್ನೇಹಿತರೆ, ಅವರ ಜೀವನದಲ್ಲಿ ಬಡತನ, ಕಷ್ಟ ಹಾಗೂ ಅನಾರೋಗ್ಯದ ಸಮಸ್ಯೆಗಳು ಇದ್ದವು. ಎಲ್ಲವನ್ನು ಮೀರಿ ಅವರು ವರ್ಷಗಳ ಕಾಲ ನದಿಯನ್ನು ಸ್ವಚ್ಛಗೊಳಿಸುವ ಕಾರ್ಯ ಮಾಡಿದರು. ಇಂದು ನಾವು ಸಮಾಜವನ್ನು ಬದಲಾಯಿಸುವ ನಾಯಕನನ್ನು ಹುಡುಕುತ್ತೇವೆ. ಆದರೆ ನಿಜವಾದ ನಾಯಕ ಅಂದರೆ ತಾನು ಮಾಡಬಹುದಾದ ಕೆಲಸವನ್ನು ಯಾರು ನೋಡದಿದ್ರೂ ಮಾಡುತ್ತಾ ಹೋಗುವ ವ್ಯಕ್ತಿ ಎನ್.ಎಸ್. ರಾಜಪ್ಪ. ಸ್ನೇಹಿತರೆ, ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಪ್ರಕೃತಿಯನ್ನು ಕಾಪಾಡುವುದು ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಳ್ಳೆಯ ಕೆಲಸ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಬಹುದು. ಏನಂತೀರಾ ಸ್ನೇಹಿತರೆ? ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.